ಪ್ರಪಂಚದಲ್ಲಿ ಕೋಟ್ಯಾಂತರ ಜೀವರಾಶಿಗಳಿವೆ. ಅವುಗಳಲ್ಲಿ ಕೆಲವು ಜೀವಿಗಳು ಹಲವಾರು ಬಣ್ಣಗಳಲ್ಲಿ ತುಂಬಾನೇ ಸುಂದರವಾಗಿ ಕಾಣಿಸುತ್ತವೆ. ಇನ್ನೂ ಕೆಲವು ಜೀವಿಗಳು ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿ ಕಾಣಿಸುತ್ತವೆ. ಸಾಮಾನ್ಯವಾಗಿ ನಾವೆಲ್ಲ ಕಪ್ಪು ಬಣ್ಣದಲ್ಲಿ ಕಾಣುವ ಜೀವಿಗಳನ್ನ ನೋಡಿರ್ತೇವೆ. ಉದಾಹರಣೆಗೆ ಕಪ್ಪು ಬಣ್ಣದ ನಾಯಿಗಳನ್ನ, ಕಪ್ಪು ಬಣ್ಣದ ಬೆಕ್ಕುಗಳನ್ನ ಹಾಗೂ ಇನ್ನಿತರ ಜೀವಿಗಳನ್ನ ಕೂಡ ನಮ್ಮ ದಿನನಿತ್ಯದ ಜೀವನದಲ್ಲಿ ನೋಡಿರ್ತೇವೆ. ಆದ್ರೆ ಈ ವಿಡಿಯೋದಲ್ಲಿ ನಾವು ತೋರಿಸಲು ಹೊರಟಿರುವ ಜೀವಿಗಳನ್ನ ಸಾಮಾನ್ಯವಾಗಿ ನಿಮ್ಮಲ್ಲಿ ತುಂಬಾ ಜನ ನೋಡಿರುವುದಿಲ್ಲ. ಯಾಕಂದ್ರೆ ಈ ಜೀವಿಗಳು ಕಪ್ಪು ಬಣ್ಣದಲ್ಲಿ ಕಂಡುಬರುವುದು ತುಂಬಾನೇ ಅಪರೂಪ. ಈ ವಿಡಿಯೋದಲ್ಲಿ ಅಂತಹ ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಪಂಚದಲ್ಲಿರುವ ಕೆಲವು ಜೀವಿಗಳು ಮಾತ್ರ ಯಾಕೆ ಕಪ್ಪು ಬಣ್ಣಕ್ಕೆ ಬದಲಾಗ್ತವೆ ಅಂತ ಮೊದಲು ತಿಳಿದುಕೊಳ್ಳೋಣ. ಮನುಷ್ಯರ ದೇಹದಲ್ಲಿ ಯಾವ ರೀತಿ ಪಿಗ್ಮೆಂಟ್ ಇರುತ್ತೆ, ಅದೇ ರೀತಿಯಲ್ಲಿ ಪ್ರಾಣಿಗಳ ದೇಹದಲ್ಲೂ ಕೂಡ ಒಂದು ಪಿಗ್ಮೆಂಟ್ ಇರುತ್ತೆ. ಅದನ್ನ ಮೆಲನೈನ್ ಎಂದು ಕರೀತಾರೆ. ಈ ಮೆಲನೈನ್ ನ ಕೆಲಸ ಏನಂದ್ರೆ ದೇಹದ ಮೇಲಿರುವ ಕೂದಲುಗಳಿಗೆ ಮತ್ತು ಚರ್ಮಕ್ಕೆ ಬಣ್ಣವನ್ನ ಕೊಡುತ್ತೆ. ಯಾರ ದೇಹದಲ್ಲಿ ಮೆಲನೈನ್ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ ಅವರ ದೇಹದ ಬಣ್ಣ ಹೆಚ್ಚು ಬಿಳಿಯಾಗಿ ಇರುತ್ತೆ. ಇದನ್ನ ಅಲ್ಬಿನಿಸಂ ಎಂದು ಕರೀತಾರೆ. ಈ ರೀತಿ ಬಿಳಿ ಬಣ್ಣದಲ್ಲಿ ಕಂಡುಬರುವ ಅಪರೂಪದ ಜೀವಿಗಳ ಮೇಲೆ ನಾನು ಇದಕ್ಕೂ ಮುಂಚೆ ನಮ್ಮ ಚಾನೆಲ್ ನಲ್ಲಿ ಒಂದು ವಿಡಿಯೋ ಮಾಡಿದ್ದೇವೆ. ಇನ್ನು ಮೆಲನೈನ್ ಪ್ರಮಾಣ ಹೆಚ್ಚಿದ್ರೆ ಚರ್ಮದ ಬಣ್ಣ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬದಲಾಗುತ್ತೆ. ಈಗ ಕಪ್ಪು ಬಣ್ಣದಲ್ಲಿ ಕಂಡುಬರುವ ಅಪರೂಪದ ಪ್ರಾಣಿಗಳ ಬಗ್ಗೆ ನೋಡೋಣ. ಬ್ಲಾಕ್ ಯುರೋಪಿಯನ್ ರಾಬಿಟ್. ಮೊಲಗಳು ತುಂಬಾನೇ ಸುಂದರವಾದ ಮತ್ತು ಕ್ಯೂಟ್ ಆದ ಜೀವಿಗಳು. ಅದರಲ್ಲೂ ಕಪ್ಪು ಬಣ್ಣದ ಮೊಲಗಳು ಹೆಚ್ಚು ಕ್ಯೂಟ್ ಆಗಿ ಕಾಣಿಸ್ತವೆ. ಈ ಕಪ್ಪು ಬಣ್ಣದ ಮೊಲಗಳು ಮುಂಚೆ ಕೇವಲ ಯುರೋಪ್ ದೇಶಗಳಲ್ಲಿ ಮಾತ್ರ ಕಂಡು ಬರ್ತಾ ಇದ್ವು. ಆದ್ರೆ ಈಗ ನಿಧಾನವಾಗಿ ಇಡೀ ಪ್ರಪಂಚದಲ್ಲಿ ಕಂಡು ಬರ್ತಿವೆ. ಆದ್ರೆ ಏಷ್ಯಾ ಮತ್ತು ಅಂಟಾರ್ಟಿಕಾವನ್ನ ಬಿಟ್ಟು ಯುರೋಪ್ ದೇಶಗಳಲ್ಲಿ ಈ ಮೊಲಗಳನ್ನ ಮನೆಗಳಲ್ಲಿ ಹೆಚ್ಚಾಗಿ ಸಾಕ್ತಾರೆ. ಇಷ್ಟೊಂದು ಕ್ಯೂಟ್ ಆದ ಜೀವಿಗಳನ್ನ ಮನೆಗಳಲ್ಲಿ ಎಲ್ಲರೂ ಇಷ್ಟಪಡೋದು ಸಹಜನೇ. ಕಾಡು ಮೊಲಗಳಲ್ಲೂ ಕೂಡ ಈ ಕಪ್ಪು ಬಣ್ಣದ ಮೊಲಗಳು ಕಂಡು ಬರ್ತವೆ. ನಾರ್ಮಲ್ ಮೊಲಗಳಿಗೆ ಮತ್ತು ಈ ಕಪ್ಪು ಬಣ್ಣದ ಮೊಲಗಳಿಗೆ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಬ್ಲಾಕ್ ಸ್ಕ್ವೈರಲ್. ನೀವು ಕೆನಡಾ, ಯುಎಸ್, ಯುಕೆ ಹೋಗಿದ್ರೆ ಈ ಸುಂದರವಾದ ಅಳಿಲುಗಳನ್ನ ನೋಡಿರಬಹುದು. ಈ ಅಳಿಲು ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿ ಕಂಡು ಬರ್ತವೆ. ಈ ಅಳಿಲುಗಳು ಹೆಚ್ಚಾಗಿ ನಾರ್ತ್ ಅಮೆರಿಕದಲ್ಲಿ ಕಂಡು ಬರ್ತವೆ. ಯುರೋಪಿಯನ್ಸ್ ಅಮೆರಿಕಾಗೆ ಹೋದಾಗ ಈ ಅಳಿಲುಗಳನ್ನ ನೋಡಿ ಅವರ ದೇಶಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಾರೆ. ಇದರಿಂದ ಈ ಅಪರೂಪದ ಅಳಿಲುಗಳು ಯುಕೆನಲ್ಲೂ ಕೂಡ ಕಂಡು ಬರ್ತವೆ. ಪ್ರಸ್ತುತ ಇವುಗಳ ಪಾಪ್ಯುಲೇಷನ್ ತುಂಬಾನೇ ಕಡಿಮೆಯಾಗಿದೆ. ಇವು ಎಷ್ಟೊಂದು ಅಪರೂಪದ ಜೀವಿ ಅಂದ್ರೆ 10,000 ಅಳಿಲುಗಳಲ್ಲಿ ಕೇವಲ ಒಂದು ಮಾತ್ರವೇ ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿ ಕಂಡು ಬರಬಹುದು. ಇಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯ ಏನಂದ್ರೆ ಗ್ರೇ ಅಳಿಲುಗಳು ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಅಳಿಲುಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಎರಡರಲ್ಲಿ ಒಂದು ಅಳಿಲು ಆದ್ರೂ ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿ ಇರಬೇಕಾಗುತ್ತೆ. ಆಗ ಮಾತ್ರ ಒಂದು ಹೊಸ ಕಪ್ಪು ಅಳಿಲು ಹುಟ್ಟುವುದಕ್ಕೆ ಸಾಧ್ಯವಾಗುತ್ತೆ. ಬ್ಲಾಕ್ ಬಕ್. ಎಲ್ಲಾ ಬ್ಲಾಕ್ ಬಕ್ ಗಳು ಕಪ್ಪು ಬಣ್ಣದಲ್ಲಿ ಕಾಣುವುದಿಲ್ಲ. ಭಾರತದಲ್ಲಿ ಕಂಡುಬರುವ ಈ ಜಿಂಕೆಗಳ ಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಇವು ನದಿ ಮತ್ತು ಕೆರೆಗಳ ಹತ್ತಿರ ಹೆಚ್ಚಾಗಿ ಕಂಡುಬರ್ತವೆ. ಪ್ರಪಂಚದಲ್ಲಿ ಕಂಡುಬರುವ ಅತ್ಯಂತ ಅಪರೂಪದ ಬಿಳಿ ಜಿಂಕೆಗಳಿಗಿಂತ ಈ ಕಪ್ಪು ಬಣ್ಣದ ಜಿಂಕೆಗಳು ಹೆಚ್ಚು ಅಪರೂಪದ ಜಿಂಕೆಗಳಾಗಿವೆ. ಇವುಗಳ ಸಂರಕ್ಷಣೆಗೆ ಭಾರತ ಸರ್ಕಾರ ತುಂಬಾನೇ ಪ್ರಯತ್ನ ಮಾಡುತ್ತಿದೆ. ಬ್ಲಾಕ್ ಟೈಗರ್. ಸಾಮಾನ್ಯವಾಗಿ ನೀವೆಲ್ಲರೂ ಈ ರೀತಿಯಲ್ಲಿ ಕಾಣುವ ಹುಲಿಗಳನ್ನ ನೋಡಿರ್ತೀರಾ. ಜೊತೆಗೆ ನಿಮ್ಮಲ್ಲಿ ಕೆಲವರು ಈ ರೀತಿ ಬಿಳಿ ಬಣ್ಣದ ಹುಲಿಗಳನ್ನ ಕೂಡ ನೋಡಿರ್ತೀರಾ. ಇವುಗಳನ್ನ ಬಿಟ್ರೆ ಬೇರೆ ತರಹದ ಹುಲಿಗಳನ್ನ ನೀವು ನೋಡಿರುವುದಿಲ್ಲ. ಆದ್ರೆ ಈಗ ನಿಮಗೆ ಒಂದು ವಿಚಿತ್ರವಾಗಿ ಕಾಣುವ ಕಪ್ಪು ಬಣ್ಣದ ಹುಲಿಯನ್ನ ತೋರಿಸ್ತೀನಿ ನೋಡಿ. ಈಗ ನೀವು ನೋಡ್ತಾ ಇರುವ ಹುಲಿ ಹೆಚ್ಚು ಕಡಿಮೆ 70% ಕಪ್ಪು ಬಣ್ಣದಲ್ಲಿ ಹುಟ್ಟಿ ಎಲ್ಲರನ್ನ ಆಶ್ಚರ್ಯಪಡಿಸಿದೆ. ಈ ಹುಲಿಯನ್ನ ನೋಡ್ಲಿಕ್ಕೆ ನೀವು ವಿದೇಶಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿರುವ ಒಡಿಶಾ ರಾಜ್ಯದ ನಂದನ್ ಕನನ್ ರಿಸರ್ವ್ ಫಾರೆಸ್ಟ್ ನಲ್ಲಿ ಈ ವಿಚಿತ್ರವಾದ ಕಪ್ಪು ಬಣ್ಣದ ಹುಲಿಯನ್ನ ನೋಡಬಹುದು. ನಿಜವಾಗ್ಲೂ ಇಂತಹ ಕಪ್ಪು ಬಣ್ಣದಲ್ಲಿ ಕಾಣುವ ಹುಲಿಗಳು ತುಂಬಾನೇ ಅಪರೂಪವಾಗಿ ಮಾತ್ರವೇ ಕಾಣುತ್ತವೆ. ಇದರ ದೇಹದಲ್ಲಿ ಮೆಲನೈನ್ ನ ಪ್ರಾಬ್ಲಮ್ ಇರೋದ್ರಿಂದ ಇದರ ಚರ್ಮದ ಬಣ್ಣ ಕಪ್ಪಾಗಿದೆ. ಕೆಲವರಿಗೆ ಬರುವ ಡೌಟ್ಸ್ ಏನಂದ್ರೆ ನಾರ್ಮಲ್ ಹುಲಿಗಳಿಗೆ ಮತ್ತು ಈ ಕಪ್ಪು ಬಣ್ಣದ ಹುಲಿಗಳಿಗೆ ಅದರ ಸಾಮರ್ಥ್ಯ ಮತ್ತು ಬಲದಲ್ಲಿ ಏನಾದ್ರೂ ವ್ಯತ್ಯಾಸ ಇರುತ್ತಾ ಅಂತ. ಇವುಗಳ ಮಧ್ಯೆ ಬಣ್ಣ ಬಿಟ್ರೆ ಬೇರೆ ಯಾವುದೇ ರೀತಿಯ ವ್ಯತ್ಯಾಸ ಇರುವುದಿಲ್ಲ. ಬ್ಲಾಕ್ ಪೆಂಗ್ವಿನ್. ಸಾಮಾನ್ಯವಾಗಿ ಪೆಂಗ್ವಿನ್ಗಳು ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ ಕಂಡು ಬರ್ತವೆ. ಆದ್ರೆ ಪೂರ್ತಿಯಾಗಿ ಕಪ್ಪು ಬಣ್ಣದ ಪೆಂಗ್ವಿನ್ಸ್ ನ ನೀವು ಖಂಡಿತವಾಗ್ಲೂ ನೋಡಿರುವುದಿಲ್ಲ. ಈ ಪೆಂಗ್ವಿನ್ಸ್ ಪಕ್ಷಿಗಳ ಜಾತಿಗೆ ಸೇರಿದ್ರು ಕೂಡ ಇವುಗಳಿಗೆ ಹಾರುವ ಶಕ್ತಿ ಇರೋದಿಲ್ಲ. ಇದು ನಿಮಗೆ ಗೊತ್ತಿರುವ ವಿಷಯನೇ. ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತಾ ಇರುವ ಈ ಪೆಂಗ್ವಿನ್ಸ್ ನ ನೋಡಿ. ಇವು ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿ ಕಂಡು ಬರ್ತವೆ. ಈ ಫೋಟೋವನ್ನ 2010ರಲ್ಲಿ ತೆಗೆಯಲಾಗಿದೆ. ಈ ಫೋಟೋಗ್ರಾಫರ್ ಹೆಸರು ಆಂಡ್ರಿ ರೊವೆನ್ಸ್. ಹಾಗೆ ಇವರು ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಈ ಕಪ್ಪು ಬಣ್ಣದ ಪೆಂಗ್ವಿನ್ಸ್ ನೋಡಿ ವಿಜ್ಞಾನಿಗಳು ಕೂಡ ಶಾಕ್ ಆಗ್ತಾರೆ. ಅದಕ್ಕೆ ಈ ಫೋಟೋನ ಅತ್ಯಂತ ಅಪರೂಪದ ಫೋಟೋ ಎಂದು ಹೇಳ್ತಾರೆ. ಇದಕ್ಕಿಂತ ಮೊದಲು ಪೂರ್ತಿಯಾಗಿ ಕಪ್ಪು ಬಣ್ಣದ ಪೆಂಗ್ವಿನ್ಸ್ ಗಳು ಈ ಭೂಮಿಯ ಮೇಲೆ ಇಲ್ಲ ಎಂದು ನಂಬ್ತಾ ಇದ್ರು. ಆದ್ರೆ ಈ ಫೋಟೋಸ್ ಎಲ್ಲರ ನಂಬಿಕೆಯನ್ನ ಬದಲಾಯಿಸುತ್ತೆ. ನಿಜವಾಗ್ಲೂ ಈ ಪ್ರಕೃತಿಯನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಮನುಷ್ಯರ ಕೈಯಲ್ಲಿ ಖಂಡಿತ ಸಾಧ್ಯವಿಲ್ಲ ಎನಿಸುತ್ತೆ. ಬ್ಲಾಕ್ ಪ್ಯಾಂಥರ್. ಇವು ಏಷ್ಯಾ, ಆಫ್ರಿಕಾ ಹಾಗೂ ಅಮೆರಿಕದಲ್ಲಿ ಕಂಡು ಬರ್ತವೆ. ಇವುಗಳ ಚರ್ಮದ ಮೇಲೆ ಕೂಡ ಲೆಪರ್ಡ್ಸ್ ಮತ್ತು ಜಾಗ್ವರ್ ಗಳ ಚರ್ಮದ ಮೇಲಿರುವ ಮಚ್ಚೆಗಳ ರೀತಿ ಈ ಬ್ಲಾಕ್ ಪ್ಯಾಂಥರ್ ಚರ್ಮದ
ಚರ್ಮದ ಮೇಲೆ ಕೂಡ ಕಂಡು ಬರ್ತವೆ. ಆದ್ರೂ ಇದರ ಬಣ್ಣ ಎಷ್ಟು ಕಪ್ಪಾಗಿರುತ್ತೆ ಅಂದ್ರೆ ಚರ್ಮದ ಮೇಲಿರುವ ಮಚ್ಚಗಳು ಕೂಡ ಕಾಣುವುದಿಲ್ಲ. ಇವು ಸಹ ಬಿಗ್ ಕ್ಯಾಟ್ ಜಾತಿಗೆ ಸೇರಿದ ಪ್ರಾಣಿಗಳು. ಇನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಲೆಪರ್ಡ್ ಮತ್ತು ಜಾಗ್ವಾರ್ಗೆ ಕಪ್ಪು ಬಣ್ಣ ಬಂದ್ರೆ ಅವುಗಳನ್ನ ಬ್ಲಾಕ್ ಪ್ಯಾಂಥರ್ ಅಂತ ಕರೀತಾರೆ. ಒಂದು ರೀತಿಯಲ್ಲಿ ಇವು ಸಹ ಜಾಗ್ವಾರ್ಗಳೇ. ಈ ಬ್ಲಾಕ್ ಪ್ಯಾಂಥರ್ಗಳು ಸೆಂಟ್ರಲ್ ಹಾಗೂ ಸೌತ್ ಅಮೆರಿಕದಲ್ಲಿ ಕಂಡು ಬಂದ್ರೆ ಅವುಗಳನ್ನ ಜಾಗ್ವಾರ್ಗಳು ಅಂತ ಕರೆಯಲಾಗುತ್ತೆ. ಒಂದು ವೇಳೆ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಕಂಡು ಬಂದ್ರೆ ಅದು ಒಂದು ಚಿರತೆ ಅಂತ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಬ್ಲಾಕ್ ಪ್ಯಾಂಥರ್ಗಳು ಪ್ರಪಂಚದ ಅತ್ಯಂತ ವಿಚಿತ್ರವಾದ ಹಾಗೂ ಅಪರೂಪದ ಜೀವಿ ಎಂದು ಕರೀತಾರೆ. ಏಕೆಂದ್ರೆ ಇವುಗಳ ಪಾಪ್ಯುಲೇಷನ್ ತುಂಬಾನೇ ಕಡಿಮೆ ಆಗ್ತಾ ಬರ್ತಾ ಇದೆ. ಬ್ಲಾಕ್ ಸ್ನೇಕ್. ಸಾಮಾನ್ಯವಾಗಿ ಹಾವುಗಳು ತುಂಬಾನೇ ಭಯಂಕರವಾಗಿ ಕಾಣಿಸ್ತವೆ. ಒಂದು ವೇಳೆ ಅವು ಪೂರ್ತಿಯಾಗಿ ಕಪ್ಪಾಗಿದ್ರೆ ಇನ್ನೆಷ್ಟು ವಿಭಿನ್ನವಾಗಿ ಮತ್ತು ಭಯಂಕರವಾಗಿ ಕಾಣಬಹುದು ಆಲೋಚನೆ ಮಾಡಿ. ಮೆಲನೈನ್ ಪ್ರಾಬ್ಲಮ್ ಹೆಚ್ಚಾಗಿರೋದ್ರಿಂದ ಕಪ್ಪಾಗಿ ಕಾಣುವ ಈ ಹಾವುಗಳು ಕಿಂಗ್ ಕೋಬ್ರಾ, ರಾಟಲ್ ಸ್ನೇಕ್ ಮತ್ತು ಬ್ಲಾಕ್ ಮಾಂಬಾ ಈ ರೀತಿಯ ಯಾವ ಜಾತಿಯ ಹಾವುಗಳು ಬೇಕಾದ್ರೂ ಕಪ್ಪು ಬಣ್ಣದಲ್ಲಿ ಕಂಡು ಬರಬಹುದು. ಅಂದ್ರೆ ಕಪ್ಪು ಬಣ್ಣದಲ್ಲಿರುವ ಈ ಹಾವುಗಳು ಯಾವ ಜಾತಿಗೆ ಸೇರ್ತವೆ ಅನ್ನೋದ್ರ ಮೇಲೆ ಅದು ಎಷ್ಟೊಂದು ಭಯಂಕರವಾಗಿರುತ್ತದೆ ಅನ್ನೋದು ನಿರ್ಧಾರವಾಗುತ್ತೆ. ಇದರ ಬಣ್ಣಕ್ಕೆ ಮತ್ತು ವಿಷಕ್ಕೆ ಯಾವುದೇ ರೀತಿಯ ಸಂಬಂಧವಿಲ್ಲ. ಉದಾಹರಣೆಗೆ ಕಿಂಗ್ ಕೋಬ್ರಾ ಯಾವುದೇ ಬಣ್ಣದಲ್ಲಿ ಕಂಡು ಬಂದರೂ ಕೂಡ ಅದರಲ್ಲಿರುವ ವಿಷ ನಿಮ್ಮನ್ನ ಸಾಯಿಸಬಲ್ಲದು. ಆದ್ರೆ ಕಪ್ಪು ಬಣ್ಣದ ಚರ್ಮದಿಂದ ಹಾವುಗಳಿಗೆ ಒಂದು ಲಾಭವಿದೆ. ಸಾಮಾನ್ಯ ಹಾವುಗಳಿಗೆ ಹೋಲಿಸಿದ್ರೆ ಕಪ್ಪು ಬಣ್ಣದ ಹಾವುಗಳು ತಮ್ಮ ದೇಹವನ್ನ ಬೆಚ್ಚಗೆ ಇರೋ ರೀತಿ ನೋಡಿಕೊಳ್ಳಬಹುದು. ನೀವು ಯಾವತ್ತಾದ್ರೂ ಕಪ್ಪು ಬಣ್ಣದ ಹಾವುಗಳನ್ನ ಡೈರೆಕ್ಟ್ ಆಗಿ ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬ್ಲಾಕ್ ಚಿಕನ್. ನಿಮ್ಮಲ್ಲಿ ಕೆಲವರು ಕಪ್ಪು ಬಣ್ಣದ ಕೋಳಿಗಳನ್ನ ನೋಡಿರ್ತೀರಾ. ಆದ್ರೆ ಇಷ್ಟೊಂದು ಕಪ್ಪು ಬಣ್ಣದಲ್ಲಿ ಕಾಣುವ ಕೋಳಿಗಳನ್ನ ನೋಡಿರುವುದಿಲ್ಲ ಅನಿಸುತ್ತೆ. ಏಕೆಂದ್ರೆ ಕೇವಲ ಇದರ ರೆಕ್ಕೆಗಳು ಮಾತ್ರ ಕಪ್ಪು ಬಣ್ಣದಲ್ಲಿ ಇರೋದಿಲ್ಲ. ರೆಕ್ಕೆಗಳ ಜೊತೆಗೆ ಇದರ ಚರ್ಮ ಹಾಗೂ ದೇಹದ ಒಳಗಿರುವ ಅಂಗಗಳು ಕೂಡ ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ಇದರ ಮೂಳೆಗಳು ಕೂಡ ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿ ಇರುತ್ತೆ. ಈ ರೇಂಜ್ಗೆ ಕಪ್ಪಾಗಿರುವ ಜೀವಿಗಳನ್ನ ನೀವು ಇದುವರೆಗೂ ನೋಡಿರುವುದಿಲ್ಲ. ಕೋಳಿಯ ಈ ಜಾತಿಯ ಹೆಸರು ಅಯಾಮ ಸಮಾನಿ. ಈ ಕೋಳಿಗಳು ಇಂಡೋನೇಷ್ಯಾದಲ್ಲಿ ಕಂಡು ಬರ್ತವೆ. ಈ ಕೋಳಿಯ ಒಂದು ಜಾತಿ ಭಾರತದ ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢನ ಕೆಲವು ಪ್ರದೇಶಗಳಲ್ಲಿ ಮಾತ್ರ ನೋಡಬಹುದು. ಈ ಕೋಳಿಯ ಮಾಂಸ ತಿಂದವರ ಪ್ರಕಾರ ಪ್ರಪಂಚದ ಅತ್ಯಂತ ರುಚಿಕರವಾದ ಕೋಳಿ ಮಾಂಸ ಅಂತ ಕರೀತಾರೆ. ಈ ಜಾತಿಯ ಕೋಳಿಗಳು ತುಂಬಾನೇ ಅಪರೂಪದ ಜೀವಿಗಳು. ಇದರಿಂದ ಇವುಗಳ ಡಿಮ್ಯಾಂಡ್ ಕೂಡ ಹೆಚ್ಚಿದೆ. ಈ ಕೋಳಿಯ ಮಾಂಸದ ಬೆಲೆ ಕೂಡ ತುಂಬಾನೇ ಜಾಸ್ತಿ. ಈ ಮಾಂಸಕ್ಕೆ 2,000 ರಿಂದ 3,000 ರೂಪಾಯಿವರೆಗೂ ಕೂಡ ಈ ಕೋಳಿಯ ಮಾಂಸ ಮಾರಾಟವಾಗುತ್ತದೆ. ನಿಮಗೆ ನಂಬುವುದಕ್ಕೆ ಕಷ್ಟವಾಗ್ತಾ ಇದ್ರೂ ಕೂಡ ಇದೇ ನಿಜ. ಬ್ಲಾಕ್ ವೂಲ್ಫ್. ಇವು ಮುಖ್ಯವಾಗಿ ಸೈಬೇರಿಯಾ, ಫ್ರಾನ್ಸ್ ಮತ್ತು ನಾರ್ತ್ ಅಮೆರಿಕದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಇವುಗಳ ಬಣ್ಣ ಪೂರ್ತಿಯಾಗಿ ಕಪ್ಪಾಗಿರುತ್ತದೆ. ಇದರಿಂದ ಈ ಜೀವಿಗಳು ನೋಡುವುದಕ್ಕೆ ತುಂಬಾನೇ ಭಯಂಕರವಾಗಿ ಕಾಣಿಸುತ್ತವೆ. ಇದರ ದೇಹದ ಕಪ್ಪು ಬಣ್ಣದಿಂದ ಇವು ವಿಭಿನ್ನವಾಗಿ ಕಾಣೋದರ ಜೊತೆಗೆ ಬೇಟೆಯಾಡುವಾಗ ಅದು ತುಂಬಾನೇ ಉಪಯೋಗವಾಗುತ್ತದೆ. ಏಕೆಂದ್ರೆ ಈ ಕಪ್ಪು ಬಣ್ಣದ ಸಹಾಯದಿಂದ ಸುಲಭವಾಗಿ ಬಚ್ಚಿಟ್ಟುಕೊಂಡು ಬೇಟೆಯಾಡಬಲ್ಲದು. ತೋಳದ ಈ ಜಾತಿಯನ್ನ ಪ್ರಪಂಚದ ಅತ್ಯಂತ ವಿಭಿನ್ನವಾದ ಜಾತಿ ಎಂದು ಕರೆಯುತ್ತಾರೆ. ಇದರಿಂದ ಈ ಜೀವಿಗಳು ತುಂಬಾನೇ ಅಪರೂಪವಾಗಿ ಮಾತ್ರವೇ ಕಂಡು ಬರ್ತವೆ. ಇವುಗಳ ನಿರ್ದಿಷ್ಟವಾದ ಪಾಪ್ಯುಲೇಷನ್ ಎಷ್ಟಿರಬಹುದು ಅಂತ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಅಷ್ಟೊಂದು ಅಪರೂಪವಾಗಿ ಇವು ಮನುಷ್ಯನ ಕಣ್ಣಿಗೆ ಕಾಣಿಸಿಕೊಳ್ಳುತ್ತವೆ. ಈ ಕಪ್ಪು ಬಣ್ಣದ ತೋಳಗಳು ಈಗಲೂ ಕೂಡ ಕಾಡಿನಲ್ಲಿ ಕಂಡು ಬರ್ತವೆ ಅಂತ ಕೆಲವರು ಹೇಳ್ತಾರೆ. ಇವುಗಳ ತೂಕದ ಬಗ್ಗೆ ಮಾತನಾಡಿಕೊಂಡ್ರೆ ಹೆಚ್ಚು ಕಡಿಮೆ 46 ರಿಂದ 76 ಕೆಜಿಯಷ್ಟು ದೊಡ್ಡದಾಗಿ ಬೆಳೆಯಬಲ್ಲವು ಹಾಗೂ ಪ್ರತಿ ಗಂಟೆಗೆ 40 ಕಿಲೋಮೀಟರ್ ವೇಗವಾಗಿ ಓಡಬಲ್ಲವು. ನೀವು ಯಾವುದಾದ್ರೂ ಪ್ರಾಣಿಯನ್ನ ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿ ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.